ಇಲ್ಲಿ ಡ್ಯಾಮ್ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನು ಸುಂದರವಾದ ರಮಣೀಯವಾದ ಒಂದು ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನಿಮಗೆ ಎಷ್ಟು ಖುಷಿಯಾಗುತ್ತೆ ಈ ಪ್ಲೇಸಿಗೆ ಬಂದೆ ಅಂತಂದರೆ, ಆ ನೀರಿನ ಬುಗ್ಗೆಗಳು, ಧುಮುಕುತ್ತಿರುವಂತಹ ನೀರು, ದೋಣಿ ವಿಹಾರ, ಪಾರ್ಕಿಂಗು, ಆಲ್ಮೋಸ್ಟ್ ಆಲ್ ಬ್ಯೂಟಿಫುಲ್ ಪ್ಲೇಸ್. ನಿಮಗೆ ಆಲ್ರೆಡಿ ಈಗಾಗಲೇ ಯಾವುದು ಅಂತೇಳಿ ಸ್ವಲ್ಪ ಕ್ಲೂ ಸಹ ಬಂದಿದೆ ಅಲ್ಲ? ಹೌದು ಫ್ರೆಂಡ್ಸ್, ಇದು ಮೈಸೂರಿನ ಕೃಷ್ಣರಾಜಸಾಗರ ಅಣೆಕಟ್ಟು, ಅಂದರೆ KRS ಡ್ಯಾಮ್. ಎಷ್ಟು ಸುಂದರವಾಗಿದೆ ಅಂತಂದರೆ, ನಾನಿದು ಫಸ್ಟು ಟೈಮ್ ನೋಡಿದ್ದು. ಫಸ್ಟು ಟೈಮೇ ನನಗೆ ಅಷ್ಟು ಮನಸ್ಸೆಳೀತು. ಇನ್ನೂ ತುಂಬ ಸಂಪೂರ್ಣ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾವು KRS ಡ್ಯಾಮ್ ಒಳಗಡೆ ಹೋಗುವಾಗ ಹಾಗೆ ಫ್ರೀಯಾಗಿ ಹೋಗೋ ಹಾಗಿಲ್ಲ. ಅದು ಸರ್ಕಾರದ ಒಂದು ರೀತಿಯಲ್ಲಿ ಒಂದು ಟಿಕೆಟ್ ತೊಗೊಳ್ಬೇಕಾಗತ್ತೆ. ಆ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ ಅಂದರೆ ಸ್ವರ್ಗದೊಳಗಡೆ ಕಾಲಿಟ್ಟಂತೆ ಅನಿಸುತ್ತೆ ನಮಗೆ. ಥರಥರವಾದ ಹೂವಿನ ಗಿಡಗಳು, ಮನಮೋಹಕವಾದ ಬಣ್ಣ ಬಣ್ಣದ ಹೂಗಳು, ಜೊತೆಗೆ ಆ ಕಾರಂಜಿಗಳು ಅಂತೂ ಅಷ್ಟು ಮನಸೆಳೆಯುತ್ತೆ. ಒಳಗಡೆ ಬರುವಾಗ 50 ರುಪೀಸ್. ಇಲ್ಲಿ ನಾವು ದೋಣಿ ವಿಹಾರ ಮಾಡ್ತೀವಿ ಅಂದರೆ ಒಬ್ಬರಿಗೆ 100 ರೂಪಾಯಿ ಕೊಟ್ಟು ದೋಣಿ ವಿಹಾರ ಮಾಡ್ಬೋದು. ದೋಣಿ ವಿಹಾರದ ಅನುಭವ ಅಂತೂ ಅತ್ಯದ್ಭುತ ಖುಷಿ ಕೊಡುತ್ತೆ ನಮಗೆ.
ಈ ಡ್ಯಾಮ್ ಏನಿದೆಯಲ್ಲ ಇದನ್ನು ನಮ್ಮ ಮೈಸೂರಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಣತಿ ಮೇರೆಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿಸಿದ್ದು. ಇದರ ಉದ್ದೇಶ ನಮ್ಮ ಕೃಷಿಯ ಸೌಕರ್ಯಕ್ಕಾಗಿ, ಒಳ್ಳೆಯ ಕೃಷಿ ಬೆಳಿಬೇಕು ಅಂತೇಳಿ ನೀರಿನ ಸೌಕರ್ಯ ಮಾಡಿಕೊಳ್ಳಿಕ್ಕೆ ಮಾಡಿದ್ದು. ಇದು ಕನ್ಸ್ಟ್ರಕ್ಷನ್ ಇದೆಯಲ್ಲ ಇದು 1911ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಸುಮಾರು 21 ವರ್ಷಗಳ ಕಾಲ ತಗೊಂಡ್ರು ಇದು ಕಟ್ಟಲಿಕ್ಕೆ. ಈ ಡ್ಯಾಮ ಉದ್ಘಾಟನೆ ಆಗಿದ್ದು 1932ರಲ್ಲಿ. ಅಂದಿನ ಕಾಲದಲ್ಲಿ ಈ ಡ್ಯಾಮಿನ ವೆಚ್ಚ ಎಷ್ಟಾಗಿತ್ತಂತೆ ಅಂದರೆ 10.34 ಮಿಲಿಯನ್. ಈ ಕನ್ಸ್ಟ್ರಕ್ಷನ್ ವೆಚ್ಚ ಕಾಸ್ಟ್ ಎಷ್ಟಾಗಿತ್ತಂದರೆ 10.34 ಮಿಲಿಯನ್ ವೆಚ್ಚ ತಗೊಂಡಿತ್ತಂತೆ. ಇದ್ರ ಲೆಂತ್ ಇದೆಯಲ್ಲ ಅದು 2620 ಮೀಟ್ರ್ ಇದೆ. ನಾವು ಫೀಟ್ ಲೆಕ್ಕ ಹೇಳೋದಾದರೆ 8600 ಫೀಟ್ ಆಗುತ್ತೆ. ಮತ್ತು ಹೈಟು 130 ಫೀಟ್ ಹೈಟ್ ಇದೆ ಇದು. ಅಲ್ಲಿ ಒಂದು ತ್ರಿವೇಣಿ ಸಂಗಮ ಇದೆ. ಆ 3 ನದಿಗಳು ಯಾವ್ದ್ಯಾವುದು ಅಂದರೆ ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ. ಈ 3 ನದಿಗಳ ತ್ರಿವೇಣಿ ಸಂಗಮ ಇದೆ ಅಲ್ಲಿ. ಆ ಬೋಟಿಂಗ್ ಹೋಗ್ತಾ ಇದ್ರೆ ಒಂದು ಏನೋ ಮನಸ್ಸಿಗೆ ತುಂಬ ಉಲ್ಲಾಸ ಅನಿಸುತ್ತೆ. ಖಂಡಿತ ನೀವೆಲ್ಲ ಒಂದ್ಸಲ ಹೋಗಲೇಬೇಕು ಫ್ರೆಂಡ್ಸ್. ಇದು ಸಾಮಾನ್ಯ ಕಾರಂಜಿ ಸ್ನೇಹಿತರೆ. ಇದು ಮ್ಯೂಸಿಕ್ ಫೌಂಟೈನ್ ಅಲ್ಲ. ನಾನೇನು ಲೇಸರ್ ಮ್ಯೂಸಿಕ್ ಫೌಂಟೈನ್ ತೋರಿಸ್ದೆ, ಡ್ಯಾನ್ಸಿಂಗ್ ವಾಟರ್ ಮ್ಯೂಸಿಕ್ ಫೌಂಟೈನ್ ಅದಲ್ಲ. ಇದು KRS ಡ್ಯಾಮ್ ಒಳಗೇ ಇರುವಂತಹ ಸಾಮಾನ್ಯ ಕಾರಂಜಿಗಳು. ನೈಟ್ ಆದಂಗೆ ಒಂದು ಲೈಟ್ ಅರೇಂಜ್ಮೆಂಟ್ ಮಾಡ್ತಾರೆ. ಅದನ್ನು ನೋಡ್ತಾ ಇದ್ದರೆ ನಾವು ಯಾವುದೋ ಒಂದು ಲೋಕದಲ್ಲಿದ್ದೀವಿ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ನಮಗೆ. ಫ್ರೆಂಡ್ಸ್, ಸಂಜೆ ಆದಮೇಲೆ ಎಲ್ಲ ಕಡೆ ಕಲರ್ ಲೈಟಿಂಗ್ಸ್ ಹಾಕಿದ್ರು. ಆ ಕಲರ್ ಲೈಟಿಂಗ್ಸು, ಆ ಫೌಂಟೈನ್ಸು, ಆ ಮ್ಯೂಸಿಕ್ಕು ವಾವ್ ಅನ್ನಿಸ್ತು. ಒಂದು ಸ್ವರ್ಗದಲ್ಲಿದ್ದೀವೇನೋ, ಸ್ವರ್ಗ ನೋಡ್ತಾ ಇದ್ದೀವೇನೋ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಒಂದು ಬ್ಯೂಟಿಫುಲ್ ಪ್ಲೇಸು. ಖಂಡಿತ ಎಲ್ಲ ಒಮ್ಮೆ ನೋಡಲೇಬೇಕು ಫ್ರೆಂಡ್ಸ್. ಇದು ನಮ್ಮ ದೇಶದ ಒಂದು ಹೆಮ್ಮೆ ಅಂತ ಹೇಳ್ಕೊಬೋದು ಫ್ರೆಂಡ್ಸ್. ನಮ್ಮ ದೇಶದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ ಇಂತಹ ಅದ್ಭುತವಾಗಿದೆ ಅಂದರೆ ಸೋ ಪ್ರೌಡ್ ಆಫ್.
ಇನ್ನೊಂದು ಸುಂದರವಾದ ದೃಶ್ಯ ತೋರಿಸ್ತೀನಿ. ಆ ಹಿನ್ನೀರಿನಲ್ಲಿ ಏನು ದೋಣಿ ವಿಹಾರ ಮಾಡ್ತೀವಲ್ವಾ, ಅದ್ರ ಮಧ್ಯದಲ್ಲಿ ಒಂದು ಕಾರಂಜಿ ಇಟ್ಟಿದ್ದಾರೆ. ಅದು ಎಷ್ಟು ಮೇಲೆ ಚಿಮ್ಮುತ್ತೆ ಫ್ರೆಂಡ್ಸ್ ಅಂದರೆ, ಅದು ಆಕಾಶಕ್ಕೆ ಮುಟ್ತಾ ಇದೆಯೇನೋ ಅನ್ನೋಷ್ಟು ಎತ್ತರವಾಗಿ ಚಿಮ್ಮುತ್ತೆ. ಅಲ್ಲಿ ಪಕ್ಕದಲ್ಲಿ ಹಕ್ಕಿಗಳ ಸಾಲು ಹಾರ್ತಾ ಇದ್ದರೆ ಮನಮೋಹಕ ದೃಶ್ಯ. ಸಂಜೆ ಆಗ್ತಾ ಆಗ್ತಾ ಆ ಒಂದು ಡ್ಯಾಮಿನ ಗೋಡೆಗೆ ಬಣ್ಣ ಬಣ್ಣದ ಲೈಟ್ಗಳನ್ನು ಬಿಡ್ತಾರೆ, ಆನ್ ಆಗುತ್ತೆ ಬಣ್ಣ ಬಣ್ಣದ ಲೈಟ್ಗಳು. ಈ ಒಂದು ಕಾರಂಜಿ ಕಲರ್ಫುಲ್ ಆದ ಕಾರಂಜಿಗೂ ಆ ಆಣೆಕಟ್ಟಿನ ಗೋಡೆಯ ಬಣ್ಣ ಬಣ್ಣದ ಲೈಟ್ಗೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ನಿಮಗೆ ಸಂಜೆ ಆಗ್ತಾ ಆಗ್ತಾ ನಾನು ಆ ಲೈಟನ್ನು ಸಹ ತೋರಿಸ್ತೀನಿ. ಆ ಹಿನ್ನೀರಿನ ಮಧ್ಯದಲ್ಲಿ ಒಂದು ಸೇತುವೆ ಮಾಡಿದ್ದಾರೆ. ಆ ಸೇತುವೆ ಮೂಲಕ ನಾವು ಈ ಡ್ಯಾಮಿನ ಒಳಗಡೆ ಬರಬೇಕು. ತುಂಬ ಜನ ಆ ಮನಮೋಹಕ ದೃಶ್ಯ ನೋಡಲಿಕ್ಕೆ ಸಾಗರೋಪಾದಿಯಲ್ಲಿ ಜನ. ಅದರ ಜೊತೆಗೇನೆ ಈ ದೋಣಿ ವಿಹಾರ ಇದೆಯಲ್ಲ, ಅದು ಆ ಒಂದು ಅನುಭವಿಸ್ತೋರ್ಗೆ ಮಾತ್ರ ಗೊತ್ತು. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಲುತ್ತ ತೆರೆಯ ಮೇಗಡೆ ಹಾರಲಿ. ಆಹಾ ಆ ಒಂದು ಅಲ್ಲಿ ಒಂದು ಜರಿ ಚಿಕ್ಕದಾಗಿ ಮೇಲೆ ಸ್ವಲ್ಪ ಒಂದು 7-8 ಅಡಿಯಿಂದ ಕೆಳಗಡೆ ಧುಮುಕುವಂತಹ ಒಂದು ಜರಿ. ಆ ಜರಿಯ ದೃಶ್ಯ, ನೀರು ಬೀಳುವ ಕಲರವ ಶಬ್ದ ಎಲ್ಲವೂ ನಮಗೆ ಮನಸ್ಸಿಗೆ ಒಂಥರ ಉತ್ಸಾಹ ಉಲ್ಲಾಸ ಕೊಡ್ತಾ ಹೋಗುತ್ತೆ. ಫ್ರೆಂಡ್ಸ್, ಸಂಜೆ ಆದಮೇಲೆ ಎಲ್ಲ ಕಡೆ ಕಲರ್ ಲೈಟಿಂಗ್ಸ್ ಹಾಕಿದ್ರು. ಆ ಕಲರ್ ಲೈಟಿಂಗ್ಸು, ಆ ಫೌಂಟೈನ್ಸು, ಆ ಮ್ಯೂಸಿಕ್ಕು, ವಾವ್ ಅನ್ನಿಸ್ತು. ಒಂದು ಸ್ವರ್ಗದಲ್ಲಿದ್ದೀವೇನೋ, ಸ್ವರ್ಗ ನೋಡ್ತಾ ಇದ್ದೀವೇನೋ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಒಂದು ಬ್ಯೂಟಿಫುಲ್ ಪ್ಲೇಸು. ಖಂಡಿತ ಎಲ್ಲ ಒಮ್ಮೆ ನೋಡಲೇಬೇಕು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.